ಜಗದೊಳಗ ಯಾರು ಕೆಟ್ಟಿಲ್ಲ, ದೇವರನ್ನ ಕೆಣಕಿ ಜಗದೊಳಗ ಯಾರು ಉಳಿದಿಲ್ಲ. ಹೌದು ಅಯ್ಯಪ್ಪ, ಹೌದು, ಸತ್ಯ ಮಾತಿದ. ಇದ ಮಾತ ಯಾಕೆ ಹೇಳ್ಬೇಕಾಗ್ಯದ ಅಂದ್ರ ಹೇಳ್ಬೇಕಾಗ್ಯದ್ರಿಪ್ಪ. ಇವತ್ತ ಬೀರ ದೇವರ ಜಾತ್ರೆಗೆ 2 ಕಲಾಮೇಳಗಳನ್ನು ಬರಮಾಡಿಕೊಂಡಾರಲ್ರಿಪ್ಪ. ಈ 2 ಮೇಳಗಳಿಗೆ ಏನು ಮಾಡಬೇಕಾಗ್ಯದ ಅಂದ್ರ ಈ ಹೊತ್ತೊಂದು ಭಗವಂತನ ನಾಮಸ್ಮರಣೆ ಮಾಡಬೇಕಾಗ್ಯದ. ಈ ಭಗವಂತನ ನಾಮಸ್ಮರಣೆ ಮಾಡಿದ್ದ ಕರೆ ಆತಪ್ಪ ಅಂದ್ರ ಏನು ಲಾಭ ಆಗ್ತದ್ರಿ? ಈ 2 ಮೇಳಗಳನ್ನ ಸತ್ಯ ಸಮದ ಕೈ ಎತ್ತಿಡ್ತಕ್ಕಂತ ಮಾತನ್ನ ಹೇಳ್ತೇನೆ. ಅದಕ್ಕೆ ನಮ್ಮ ಸರ್ಜೋಡಿ ಕಲಾವಂತರು ಬಹಳ ಚಂದ ಮಾತಾಡಿ ಹೋಗ್ಯಾರಣ. ಹೌದಲ್ರಿಪ್ಪ, ಹೌದು. ಏನು ಕಮಿಟಿ ಅವರು ಬಂದು ಏನು ವಿಷಯ ಇಟ್ಟಿದ್ರಪ್ಪ ಅಂತ ಹೇಳಂದ್ರ, ಏನ್ ಇಟ್ಟಿದ್ರಿಪ್ಪ? ಏನು ತಂದೆ ಹೆಚ್ಚು ಏನು ತಾಯಿ ಹೆಚ್ಚು ಅನ್ನುವಂತ ವಿಷಯ ಕಮಿಟಿ ಅವ್ರು ಇಟ್ಟಾರ. ಕಮಿಟಿ ಅವ್ರು ಇಟ್ಟು ಹೋಗ್ಯಾರ. ಹೌದು. ನಮ್ಮ ಗುರುಗಳವರು ಬಂದ ತಂದೆ ಪಾಠ ಅಂತಕ್ಕಂತ ಹಿಡಿದಾರ. ತಂದಿ ಪಾಲ ನಮ್ಮ ಗುರೂಜಿ ಅವ್ರು ಹಿಡಿದಾರ. ತಾಯಿ ಪಾಲ ಹಿಡಿದಾರ. ತಾಯಿ ಪಾಲ್ ಹಿಡಿದಾರ. ತಾಯಿ ಅಂತಕ್ಕಂಥದ್ದು ಬಹಳ ಚಂದ ವರ್ಣನೆ ಮಾಡಿ ಹೋಗ್ಯಾರ. ತಪ್ಪಾದ್ರೂ ಒಂದಿಟ್ಟ ನಿಧಾನ ಹೋರಿ ಸಾಣದ ಇನ್ನು. ಯಾಕಪ್ಪ, ಆಕಾಶ ಗಾಳಿ ಭೂಮಿ ಅಂತಕ್ಕಂಥದ್ದು ಹೆಣ್ಣೈತಂತ ಹೇಳ್ಯಾರ. ಹೆಂಗೈದ ಅಂತ ಹೇಳ್ಯಾರಿಪ್ಪ. ಈಗ ಅಖಂಡ ಕಾಲದೊಳಗ 84 ಲಕ್ಷ ಜೀವರಾಶಿಗಳಿಗೆ ಜೀವ ನೀಡಿದ ಪರಮಾತ್ಮ ಅದಾನ. ಅಖಿಲಾಂಡಕ್ಕೂ 84 ಲಕ್ಷ ಜೀವರಾಶಿಗೆ ಪರಮಾತ್ಮ ಜೀವ ನೀಡ್ಯಾನ್ರಿಪ್ಪ. ಮತ್ತಲ್ಲಿ ಅವು ನೀಡಬೇಕಾಗಿತ್ತಲ್ಲ. ಹೌದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ, ಏನಂತೀರಿಪ್ಪ? ಈ ಭೂಮಿ ಅಂತಕ್ಕಂಥದ್ದು ಹೆಣ್ಣ ಐತಂತ ಹೇಳಿದ್ರಲ್ರಿಪ್ಪ ನಮ್ಮ ಗುರುಗಳು. ಈ ಭೂಮಿ ಅಂತಕ್ಕಂಥದ್ದು ಹೆಣ್ಣ ಐತಪ್ಪ ಅಂದ್ರ, ಹೌದು. ಮಳರಾಯ ಅನ್ನತಕ್ಕಂಥವ್ ನಮ್ಮ ಅಪ್ಪ ಅದಾನ. ಹೌದು. ನಮ್ಮ ಅಪ್ಪ ಮಳರಾಯ ಅನ್ನತಕ್ಕಂಥವ್ ಬಂದು ಭೂಮಿ ಮೇಲೆ ಬಿದ್ದಾಗ ಭೂಮಿ ಫಲ ಕೊಡ್ತದ. ಸರ್ ಹೇಳಿದ್ರ ಅವರು ಗಂಗಾ ಮಾತೆ ಅನ್ನುವಂತ ಅಕ್ಕಿ ಭೂಮಿ ಮೇಲೆ ಹೆಣ್ಣದಾಳ ಅಂತ ಸರ್ವಾದ. ಮಳೆರಾಯ ಅನ್ನುವಂತ ಭೂಮಿಗೆ ಪ್ರಯೋಗ ಮಾಡಿದಾಗ ಗಂಗಾ ಮಾತೆ ಹೆಣ್ಣ ಅಲ್ಲ ಅನ್ನುವಂಥದ್ದು ನಿಮ್ಮದದ. ಹೌದು. ಮತ್ತ ಮುಂದಿನ ಸಂಧಿಗೆ ಅವ್ರ ತಾಯಿ ಪಾಠ ಹೆಂಗ್ ಹೆಚ್ಚು ಮಾಡ್ತಾರಲ್ಲ ಹಂಗ ಮಾತಾಡೋಣಂತನ. ಹೌದು. ಅದಕ್ಕ ಒಂದು ಪ್ರಶ್ನೆ ಹಿಂಗ್ ಕೇಳಿದ್ರಲ್ಲ, ಹೆಂಗ್ ಕೇಳ್ಯಾರಿಪ್ಪ? ಅವರು ಪ್ರಶ್ನೆ ಅಡ್ಕೋತಿ ಮೇಲೆ ಅಡಕೆ ಇಟ್ಟಂಗ್ ಕೇಳ್ಬಿಟ್ಟಾರಣ. ಹೌದು. ಈಗ ಪದ್ಮಗೊಂಡ ಹುತ್ತಿಗೆ ನೀಗಲ ಹಚ್ಚಿನಲ್ರಿಪ್ಪ. ಹಚ್ಚಕ್ಕಿನ ಮುಂಚಿತವಾಗಿ ಅಲ್ಲಿ ಸಪ್ಪಳ ಬಂದದ. ಅದು ಐತಿ ಯಾವ್ದು ಹೇಳ್ಕೊಡ್ತಾನ. ಹೇಳಿ. ಹೌದು. ಯಾವಾಗ ಇಲ್ಲ ಅಂತೀನ. ಹೌದು. ಅದಕ್ಕ ಪ್ರಶ್ನೆ ಏನ್ ಕೇಳಿದ್ರಪ್ಪ ಅಂದ್ರ, ಏನ್ ಕೇಳಿದ್ರಿಪ್ಪ? ಪದ್ಮಗೊಂಡ ನೀಗೆಲ್ಲ ಹೊಡೆದ ಆದ್ಮೇಲೆ ಕುರಿಗಳು ಹೊರಗೆ ಬಂದಾವಲ್ರಿಪ್ಪ. ಆ ಹೊರಗೆ ಬಂದ ತಕ್ಷಣ ಹೊಳ್ಳೆ ಪದ್ಮಗೊಂಡ ಕಿವಿ ಕೊಟ್ಟು ಕೇಳೋಣ. ಹುತ್ತಿಗೆ ಪದ್ಮಗೊಂಡ ಕಿವಿ ಕೊಟ್ಟು ಕೇಳೋಣ. ಅಲ್ಲಿ ಏನು ಮಾತುಗಳು ಬಂದವ, ಅವ್ ಮಾತು ಯಾವ ಅಂತ ಕೇಳ್ಯಾರ. ಶಬ್ದಗಳ. ನಿಧಾನ ಹೋಲಿ ಒಟ್ಟ ಕಾಟ ಜಗ್ಗಿಡಿಲೆ ಒಂದೇ ಮಾತು ಯಾವ್ದಪ್ಪ ಅಂದ್ರ, ಯಾವ್ದ್ರಿ ಸರ? ಹಾಲು ಮತ್ತ ಜನಾಂಗವು ಬೆಳಿಬೇಕಾಗಿದೆ ಅಂತೇಳಿ ಒಂದು ಮಾತು ಹೇಳ್ಯಾರ. ಹಾಲು ಮತ್ತ ಜನಾಂಗವು ಬೆಳಿಬೇಕಾಗಿದೆ ಅಂತ ಒಂದು ಮಾತು ಬಂದೈತಿ. ಹೌದು. ಇನ್ನೊಂದು ಏನು ಬಂದತ್ತಪ್ಪ ಅಂದ್ರ, ಏನು ಬಂದದ್ರಿಪ್ಪ? ನಿನ್ನ ಕೀರ್ತಿ 3 ಲೋಕದಲ್ಲಿ ತುಂಬಿ ತುಳುಕಬೇಕಾಗಿದೆ ಅಂತ ಬಂದ. ನಿನ್ನ ಕೀರ್ತಿಯು 3 ಲೋಕದಲ್ಲಿ ತುಂಬಿ ತುಳುಕಬೇಕಾಗಿ ಅಂತ ಬಂದದ. ಮತ್ತ ಇನ್ನೊಂದು ಮಾತು ಯಾವ್ದು ಬಂದದಪ್ಪ ಅಂದ್ರ, ಹೌದು, ನೀನು ತಿಲ ಮಾತ್ರ ವಿಚಾರಕ್ಕೆ ಬೀಳಬೇಡ, ನಿನ್ನ ಪರಿಪೂರ್ಣದಿಂದಲೂ ಪೋಷಣೆ ಅತಿಯಾಗಿ ಸುಂದರವಾಗುತ್ತದೆ ಅಂತ ಹೇಳ್ಯಾರ. ಹೌದಲ್ರಿಪ್ಪ, ಹೌದು. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನಮ್ಮ ಸರ್ ಅವ್ರು ಕೇಳಿದ ಪ್ರಶ್ನೆಕ ಹಿಂಗ ಕುಲ್ಲ ಮಾಡಿವಿ. ಮುಂದಿನ ಸಂಧಿಗೆ ಬಂದು ಹೌದಂದ್ರ ಹೌದನ್ರಿ, ಅಲ್ಲಂದ್ರ ಅಲ್ಲ ಅನ್ಬೋದು. ಅಲ್ಲಂದ್ರೆ ಅಂದ್ರೆ ನೀವು ಉತ್ತರ ಹೇಳಿದ್ರೆ ನಾವು ಒಪ್ಕೊಳ್ಳುವಂತ ಮಾತೈತಿ. ಅದಕ್ಕ ನಮ್ ಸರ್ಜೋಡಿ ಕಲಾವಂತರು ಪ್ರಶ್ನೆ ಕೇಳ್ಯಾರಂದ್ರ, ನಾವೊಂದು ಪ್ರಶ್ನೆ ಕೇಳಪ್ಪ ಅಂತೇಳಿ ದಯವಿಟ್ಟು ತಾಳಿ ಕೊಟ್ರ ನಾವೊಂದು ಪ್ರಶ್ನೆ ಕೇಳ್ತೇವೆ. ತಾಳಿ ಅಂದ್ರೆ ಚಪ್ಪಾಳೆ ಅಂತೀರಿ ನೀವು? ಕೇಳಂತಾರಲ್ರಿ. ಅಂದ್ರೆ ಈ 2 ಮೇಳಕ್ಕೆ ಯಾವಾಗ ಲಗುಟ್ಟು ಬೆಂಕಿ ಹತ್ತದ ಅಂತ ನೋಡಾಕ ಕುಂತಾರ ಅವ್ರು. ಈ 2 ಮೇಳಕ್ಕೆ ಲಗುಟ್ಟು ಯಾವಾಗ ಬೆಂಕಿ ಹಚ್ಚಬೇಕು, ಜಳ ಅದಕ್ಕ ಕುಂತಾರ ಅವ್ರು.
ಅದಕ್ಕ ಹಾ ಹಾ ನಮ್ಮ ಪ್ರಶ್ನೆ ಹೆಂಗದಪ್ಪ ಅಂದ್ರ ಹೆಂಗದರಿ ಸರ? ಒಬ್ಬ ಧರ್ಮ ಪೂಜಾರಿ ಹಾ ಹಾ ಕಂಬಳಿ ಬೀಸಿ ಏನ ಕರೆದಾನ? ಒಬ್ಬ ಧರ್ಮ ಪೂಜಾರಿ ಕಂಬಳಿ ಬೀಸಿ ಏನನ್ನು ಕರೆದಾನ? ಹೌದು ಹೌದು. ಮತ್ತ ಅಕಸ್ಮಾತ್ವಾಗಿ ನೀವು ಮಳಿನ ಕರೆದಾನಂತಪ್ಪ ಅಂತಾಳಂದ್ರ ಹಾ ಹಾ ಮಳಿಗೆ ಹಿಂದ ಏನ್ ಅಂದಾರ? ಮಳಿನ ಕರೆದಾನಂತ ಅಂದ್ರ ಮಳಿಗೆ ಏನ್ ಅಂದಾರ? ಹೌದು ಹೌದು. ಮತ್ತ ಹಾ ಅವ ಕಮಳಿ ಬೀಸಿ ಕರೆದಿಂದ ಹಾ ಹಾ ನಡೆದು ಹೋಗೋ ದಾರಿ ಒಳಗ ಅವನನ್ನ ಹಿಂಬಾಲಿಸಿ ಏನು ಬಂದಾವು? ಅವ ನಡೆದು ಹೋಗೋ ದಾರಿ ಒಳಗ ಅವನ ಹಿಂಬಾಲಿಸಿ ಏನನ್ನು ಬಂದಾವು? ಹೌದು ಹೌದು. ಮತ್ತ ಅವ ಉದ್ವೇಷಣಗಳ ಶಬ್ದಕ್ಕ ಹೌದು ಆಕಾಶದಿಂದ ಭೂಮಿಗೆ